ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಇವತ್ತಿನಿಂದ ಬಹುನಿರೀಕ್ಷಿತ IPL ಕದನ ಸ್ಟಾರ್ಟ್ ಆಗ್ತಾ ಇದೆ. IPL 19ನೇ ಆವೃತ್ತಿಗೆ ಇವತ್ತು ಬೆಂಗಳೂರಿನಲ್ಲಿ ಚಾಲನೆ ಸಿಗಲಿದೆ. ಫಸ್ಟ್ ಮ್ಯಾಚ್ ನಲ್ಲಿ RCB SRH ತಂಡ ಮುಖಾಮುಖಿ ಆಗ್ತಾ ಇದೆ. 18 ವರ್ಷಗಳ ಬಳಿಕ ಬೆಂಗಳೂರಲ್ಲಿ IPL ಉದ್ಘಾಟನೆ ನಡೀತಾ ಇರೋದು. ಕಳೆದ ವರ್ಷ ನಡೆದಂತಹ ಕಾಲ್ ತುಳಿತದ ಬಳಿಕ ಸಾಕಷ್ಟು ಬದಲಾವಣೆಗಳನ್ನ ಮಾಡಿಕೊಂಡು ಸೆಕ್ಯೂರಿಟಿಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗ ಮತ್ತೆ ಚಿನ್ನಸ್ವಾಮಿ ಸ್ಟೇಡಿಯಂ ಸಜ್ಜಾಗ್ತಾ ಇದೆ. ಇವತ್ತಿನಿಂದ IPL ಹಬ್ಬ ಸ್ಟಾರ್ಟ್ ಆಗ್ತಾ ಇದೆ. IPL 19ನೇ ಆವೃತ್ತಿಗೆ ಇವತ್ತು ಬೆಂಗಳೂರಲ್ಲಿ ಚಾಲನೆ ಸಿಗಲಿದೆ. ಫಸ್ಟ್ ಮ್ಯಾಚ್ ನಲ್ಲಿ RCB ಹೈದರಾಬಾದ್ ತಂಡ ಮುಖಾಮುಖಿ ಆಗ್ತಾ ಇದೆ. 18 ವರ್ಷಗಳ ಬಳಿಕ ಬೆಂಗಳೂರಲ್ಲಿ IPL ಉದ್ಘಾಟನೆ ಆಗ್ತಾ ಇರೋದು. ಅದು ಕಾಲ್ ತುಳಿತದ ನಂತರ ಮತ್ತೆ IPLಗೆ ಚಿನ್ನಸ್ವಾಮಿ ಸ್ಟೇಡಿಯಂ ಸಜ್ಜಾಗಿದೆ. IPL ಟೂರ್ನಿ ಹಿನ್ನೆಲೆ ಚಿನ್ನಸ್ವಾಮಿ ಸ್ಟೇಡಿಯಂ ಸುತ್ತಮುತ್ತ ಖಾಕಿ ಭದ್ರಕೋಟೆಯನ್ನ ನಿರ್ಮಿಸಿದೆ. ಎಲ್ಲ ಎಂಟ್ರಿ ಮತ್ತು ಎಕ್ಸಿಟ್ ಗೇಟ್ಗಳಲ್ಲಿ AI ಕ್ಯಾಮೆರಾ ಕಣ್ಗಾವಲಿರುತ್ತೆ. ಟಿಕೆಟ್ ಇಲ್ಲದೆ ಬರುವವರ ಮೇಲೂ ಕೂಡ ಸ್ಕ್ವಾಡ್ ಟೀಮ್ ಕಣ್ಣಿಡುತ್ತೆ. ಸಂಜೆ 4 ಗಂಟೆಯ ನಂತರ ಸ್ಟೇಡಿಯಂನ ಎಲ್ಲ ಗೇಟ್ಗಳು ಓಪನ್ ಆಗುತ್ತೆ. ಯಾವುದೇ ಅಹಿತಕರ ಘಟನೆ ನಡೆಯದಂತೆ ಸುಮಾರು 2,000 ಪೊಲೀಸರನ್ನ ಭದ್ರತೆಯ ದೃಷ್ಟಿಯಿಂದ ನಿಯೋಜನೆ ಮಾಡಲಾಗಿದೆ. ಚಿನ್ನಸ್ವಾಮಿ ಸ್ಟೇಡಿಯಂ ಸುತ್ತ ಕೆಲ ರಸ್ತೆಗಳನ್ನು ಕೂಡ ಬಂದ್ ಮಾಡಲಾಗಿದೆ. ಮಧ್ಯಾಹ್ನ 3 ಗಂಟೆಯಿಂದ ಮಧ್ಯರಾತ್ರಿ 12 ಗಂಟೆವರೆಗೆ ರಸ್ತೆಗಳು ಕ್ಲೋಸ್ ಆಗಿರುತ್ತೆ. ಆ ಭಾಗದ ಸುತ್ತಮುತ್ತ ಓಡಾಡುವಂತಹ ಜನರು ಪರ್ಯಾಯವಾದಂಥ ಮಾರ್ಗವನ್ನು ಬಳಸಬೇಕಾಗತ್ತೆ. ಸುರಕ್ಷತೆಯ ದೃಷ್ಟಿಯಿಂದ ರಸ್ತೆ ಪಕ್ಕ ಬ್ಯಾರಿಕೇಡ್ಗಳನ್ನು ಅಳವಡಿಕೆ ಮಾಡಲಾಗಿದೆ. ಕಳೆದ ಬಾರಿ ನಡೆದಂತಹ ಒಂದು ಇನ್ಸಿಡೆಂಟ್ ಯಾರೂ ಕೂಡ ನಿರೀಕ್ಷೆ ಮಾಡಿರಲಿಲ್ಲ ಈ ಥರದ್ದೊಂದು ಘಟನೆ ಆಗುತ್ತೆ ಅಂತ. ಖುಷಿಯಾಗಿ ಸಾಗ್ತಾ ಇದ್ದಂಥ ಸೆಲೆಬ್ರೇಷನ್ನು ನೋಡ್ತಾ ಇದ್ದಂತೆ ದುರಂತಕ್ಕೆ ಎಡೆ ಮಾಡಿಕೊಟ್ಟಿತ್ತು. 11 ಜನ ಪಾಪ ಆ ಒಂದು ಸೆಲೆಬ್ರೇಷನ್ ಸಂದರ್ಭದಲ್ಲಿ ಸಂಭ್ರಮಾಚರಣೆಯ ಸಂದರ್ಭದಲ್ಲಿ ನಡೆದಂಥ ಕಾಲ್ ತುಳಿತದಲ್ಲಿ ಮೃತಪಟ್ಟಿದ್ರು. ಅದಾದ ಬಳಿಕ ಈಗ ಒಂದಷ್ಟು ಬದಲಾವಣೆಗಳನ್ನು ಮಾಡಿಕೊಂಡು ಎಲ್ಲ ರೀತಿಯಾಗಿ ಈ ಬಾರಿಯ IPL ಸೀಸನ್ 19ಕ್ಕೆ ಚಿನ್ನಸ್ವಾಮಿ ಸ್ಟೇಡಿಯಂ ಸಜ್ಜಾಗಿ ನಿಂತಿದೆ. ನೋಡಿ, ಕಳೆದ ವರ್ಷ ಏನು ಸೆಲೆಬ್ರೇಷನ್ ಮಾಡುವಂಥ ಸಂದರ್ಭದಲ್ಲಿ ಏಕಾಏಕಿ ಗೇಟ್ಗಳನ್ನು ಓಪನ್ ಮಾಡಿದಂಥ ಸಂದರ್ಭದಲ್ಲಿ ಭಾಳಷ್ಟು ಜನ ಒಳನುಗ್ಗುವಂಥ ಪ್ರಯತ್ನ ಪಟ್ಟರು. ಆಗ ನಡೆದಂತಹ ಘಟನೆ ಏನಿದೆ ಆ ಥರದ್ದು ಯಾವುದೇ ಅಹಿತಕರ ಘಟನೆಗಳು ಈ ಬಾರಿ ನಡೀಬಾರ್ದು. ಆಮೇಲೆ ಸಹಜವಾಗಿ ಚಿನ್ನಸ್ವಾಮಿ ಸ್ಟೇಡಿಯಂ ಏನಿದೆ, ಚಿನ್ನಸ್ವಾಮಿ ಸ್ಟೇಡಿಯಂನ ಸುತ್ತಮುತ್ತ ಕೆಲ ರಸ್ತೆಗಳನ್ನು ಬಂದ್ ಮಾಡಲಾಗಿದೆ. ಆಮೇಲೆ ಯಾವ್ಯಾವ ರೋಡ್ಗಳು ಬಂದ್ ಆಗಿರುತ್ತೆ ಅನ್ನುವಂಥ ಡೀಟೇಲ್ಸ್ ಕೂಡ ನಾವು ವಿತ್ ಗ್ರಾಫಿಕ್ಸ್ ನಿಮಗೆ ತೋರಿಸ್ತಾ ಇದ್ದೀವಿ. ಕ್ವೀನ್ಸ್ ರೋಡು, MG ರೋಡು, ಕಬ್ಬನ್ ಪಾರ್ಕ್ ರಸ್ತೆ, ರಾಜಭವನ ರಸ್ತೆ, ಸೆಂಟ್ರಲ್ ಸ್ಟ್ರೀಟ್ ರೋಡು, ಕಸ್ತೂರಬಾ ರೋಡು, ಡಾಕ್ಟರ್ BR ಅಂಬೇಡ್ಕರ್ ರಸ್ತೆ, ವಿಠಲ್ ಮಲ್ಯ ರಸ್ತೆ, ನೃಪತುಂಗ ರಸ್ತೆ, ಈ ಎಲ್ಲ ರಸ್ತೆಗಳು ಕೂಡ ಬಂದ್ ಆಗಿರುತ್ತೆ. ಮಧ್ಯಾಹ್ನ 3 ಗಂಟೆಯಿಂದ ಮಧ್ಯರಾತ್ರಿ 12 ಗಂಟೆವರೆಗೂ ಈ ಎಲ್ಲ ರೋಡ್ಗಳು ಕ್ಲೋಸ್ ಆಗಿರುತ್ತೆ. ಆಮೇಲೆ ಇನ್ನು ಪಾರ್ಕಿಂಗ್ನ ವಿಚಾರಕ್ಕೆ ಬರೋದಾದ್ರೆ ಎಲ್ಲೆಲ್ಲಿ ಪಾರ್ಕಿಂಗ್ ವ್ಯವಸ್ಥೆ ಇದೆ, ಸೆಂಟ್ ಜೋಸೆಫ್ ಬಾಯ್ಸ್ ಹೈಸ್ಕೂಲ್ ಗ್ರೌಂಡ್ ಅಲ್ಲಿ ಪಾರ್ಕಿಂಗ್ ವ್ಯವಸ್ಥೆ ಮಾಡಲಾಗಿದೆ. ಜೊತೆಗೆ ಫ್ರೀಡಂ ಪಾರ್ಕು, ಸೆಂಟ್ ಜೋಸೆಫ್ ಇಂಡಿಯನ್ ಹೈಸ್ಕೂಲ್ ಗ್ರೌಂಡು, UB ಸಿಟಿ ಮಾಲು, ಗರುಡ ಮಾಲು, ಶಿವಾಜಿನಗರ ಬಸ್ ನಿಲ್ದಾಣ, ಈ ಎಲ್ಲ ಕಡೆ ಪಾರ್ಕಿಂಗ್ ವ್ಯವಸ್ಥೆಯನ್ನು ಕೂಡ ಮಾಡಲಾಗಿದೆ. ಅದರ ಜೊತೆಗೆ IPL ಮ್ಯಾಚ್ ನೋಡೋದಕ್ಕೆ ಹೋಗುವಂಥವರಿಗೆ ಮೆಟ್ರೋ ಕೂಡ ಫ್ರೀ ಆಗಿರುತ್ತೆ. ಮೆಟ್ರೋ ಸೇವೆಯನ್ನು ಕೂಡ ವಿಸ್ತರಣೆ ಮಾಡಲಾಗಿದೆ. ಇನ್ನು ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಮ್ಮ ಮೆಟ್ರೋ ರಿಪೋರ್ಟರ್ ಸಂಗಮೇಶ್ ಪ್ರತ್ಯಕ್ಷ ವರದಿ ಕೊಟ್ಟಿದ್ದಾರೆ. ಬನ್ನಿ ನೋಡ್ಕೊಂಬರೋಣ. ಇವತ್ತು RCB ವರ್ಸಸ್ SRH ಮ್ಯಾಚ್ ನಡೆಯಲಿದೆ. ಈ ಮ್ಯಾಚ್ ನೋಡುವ ಅಭಿಮಾನಿಗಳಿಗೆ ಮೆಟ್ರೋ ಇಂದ ಕೂಡ ಒಂದು ಗುಡ್ ನ್ಯೂಸ್ ಸಿಕ್ಕಿದೆ. ಏನಂದ್ರೆ ದಿನಾಲು 11 ಗಂಟೆ ತನಕ ಮಾತ್ರ ಮೆಟ್ರೋ ವ್ಯವಸ್ಥೆ ಇರ್ತಾ ಇತ್ತು. ಆದ್ರೆ ಇವತ್ತು ಮ್ಯಾಚ್ ನಡೆಯುವುದರಿಂದ ಬೆಳಗಿನ ಜಾವ 2 ಗಂಟೆಯ ತನಕ ಒಂದು ಮೆಟ್ರೋ ವ್ಯವಸ್ಥೆಯನ್ನ ಕಲ್ಪಿಸಲಾಗಿದೆ. ಸದ್ಯ ನಾನು ಕಬ್ಬನ್ ಪಾರ್ಕ್ ನ ಮೆಟ್ರೋ ಸ್ಟೇಷನ್ ನ ಮುಂಭಾಗ ಇದ್ದೀನಿ. ಈ ಸ್ಟೇಷನ್ ನ ಒಂದು ಮುಖಾಂತರವೇ ಒಂದು ಚಿನ್ನಸ್ವಾಮಿ ಸ್ಟೇಡಿಯಂಗೆ ಹೋಗುವ ಒಂದು
ಒಂದು ವ್ಯವಸ್ಥೆಯನ್ನ ಕೂಡ ಮಾಡಲಾಗಿದೆ. ಯಾಕೆಂದ್ರೆ ಇಲ್ಲಿ ಒಂದು ಕ್ವೀನ್ಸ್ ರಸ್ತೆ ಇರಲಿ, MG ರೋಡ್ ಇರಲಿ, ಡಾಕ್ಟರ್ BR ಅಂಬೇಡ್ಕರ್ ರೋಡ್ ಇರಲಿ, ನೃಪತುಂಗ ರಸ್ತೆ ಇರಲಿ, ಹೀಗೆ ಎಲ್ಲಾ ರಸ್ತೆಗಳನ್ನ ಮಧ್ಯಾಹ್ನ 3 ಗಂಟೆಯಿಂದ ಕ್ಲೋಸ್ ಮಾಡಲಾಗುತ್ತೆ. ಯಾಕೆಂದ್ರೆ ಹೋದ ವರ್ಷ ಕಳೆದ ಏನು ಕಾಲ್ತುಳಿತ ಸಂಭವಿಸಿತು, ಈ ಕಾಲ್ತುಳಿತ ಸಂಭವಿಸಿದ ಮೇಲೆ ಪೊಲೀಸ್ ಇಲಾಖೆ ಸರ್ಕಾರ ಎಚ್ಚೆತ್ತುಕೊಂಡು ಒಂದು ಹೊಸ ಮಾರ್ಗಸೂಚಿಗಳನ್ನ ಅಳವಡಿಕೆ ಮಾಡಿಕೊಂಡಿದೆ. ಹೀಗಾಗಿ ಈ ವರ್ಷ ಅಂತ ಯಾವುದೇ ಘಟನೆಗಳನ್ನ ನಡೆಯಬಾರದು ಎನ್ನುವ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇಂದು ಹೊಸ ನಿಯಮಗಳನ್ನ ತಂದು ಯಾವುದೇ ಘಟನೆಯನ್ನ ನಡೆಯೋದಕ್ಕೆ ಒಂದು ಅವಕಾಶವನ್ನ ಕೊಡಬಾರದು ಅನ್ನುವ ಒಂದು ಉದ್ದೇಶಕ್ಕೆ ಈ ರೀತಿ ಮಾಡಲಾಗಿದೆ. ಜೊತೆಗೆ ಒಂದು ದಿನಾಲೂ 11 ಗಂಟೆ ತನಕ ಇರ್ತಾ ಇತ್ತು, ಇವಾಗ ಇವತ್ತೊಂದು ದಿನ 2 ಗಂಟೆ ತನಕ ವಿಸ್ತರಣೆ ಮಾಡಿದ್ದು ಮೆಜೆಸ್ಟಿಕ್ ನಿಂದ 1:30ಕ್ಕೆ 4 ದಿಕ್ಕುಗಳಲ್ಲಿ ಇರುವ ಮೆಟ್ರೋ ಮಾರ್ಗದ ಮುಖಾಂತರ ಮೆಟ್ರೋ ಸಂಚರಿಸ್ತಾ, ಅದು ನೀಲಿ ಮಾರ್ಗ, ಅದು ಹಸಿರು ಇರಲಿ, ಯೆಲ್ಲೋ ಇರಲಿ, ಹೀಗೆ ಒಂದು ಗ್ರೀನ್ ಇರಲಿ, 4 ಮೆಟ್ರೋ ಮುಖಾಂತರ ಸಂಚಾರ ಮಾಡುತ್ತೆ. ಹೀಗಾಗಿ ಮೆಟ್ರೋ ಪ್ರಯಾಣಿಕರಿಗೆ ಮತ್ತು ಒಂದು RCB ಅಭಿಮಾನಿಗಳಿಗೆ ಗುಡ್ ನ್ಯೂಸ್ ಅಂತಾನೆ ಹೇಳ್ಬೋದು. ಜೊತೆಗೆ ಯಾರ್ಯಾರು ಅಭಿಮಾನಿಗಳು ಕ್ರಿಕೆಟ್ ನೋಡುವುದಕ್ಕೆ ಬರ್ತಾರೆ, ಆ ಟಿಕೆಟ್ ಮೇಲೆ ಒಂದು QR ಕೋಡ್ ಇರದೆ, ಆ QR ಕೋಡ್ಗೆ ಒಂದು QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿದ್ರೆ ಸಾಕು, ಇಲ್ಲಿ ಕಬ್ಬನ್ ಪಾರ್ಕ್ ನಿಂದ MG ರಸ್ತೆಗೆ MG ರೋಡ್ ಮೆಟ್ರೋ ಸ್ಟೇಷನ್ ಇದೆ, ಆ ಮೆಟ್ರೋ ಸ್ಟೇಷನ್ಗೆ ಒಂದು ಅಲ್ಲಿಂದ ಆ ಮೆಟ್ರೋ ಸ್ಟೇಷನ್ ಇಂದ MG ರೋಡ್ ಮೆಟ್ರೋ ಸ್ಟೇಷನ್ ಇಂದ ಕಬ್ಬನ್ ಪಾರ್ಕ್ ಮೆಟ್ರೋ ಸ್ಟೇಷನ್ಗೆ ಉಚಿತವಾಗಿ ಒಂದು ಪ್ರಯಾಣ ಮಾಡುವುದಕ್ಕೆ ಅವಕಾಶವನ್ನ ಒಂದು ಮಾಡಿಕೊಟ್ಟಿದ್ದಾರೆ. ಜೊತೆಗೆ ಈ ವರ್ಷದ ಒಂದು ಮಧ್ಯಾಹ್ನ 3 ಗಂಟೆಯಿಂದ ಪಾರ್ಕಿಂಗ್ ಒಂದು ಇಲ್ಲಿ ಕ್ವೀನ್ಸ್ ರಸ್ತೆ ಇರಲಿ, MG ರಸ್ತೆ ಇರಲಿ, ಹೀಗೆ ಎಲ್ಲ ರಸ್ತೆಗಳು ಚಿನ್ನಸ್ವಾಮಿ ಸ್ಟೇಡಿಯಂನ ಸುತ್ತಮುತ್ತ ಇರುವ ರಸ್ತೆಗಳು ಕ್ಲೋಸ್ ಆಗಿರುವುದರಿಂದ ಕ್ಲೋಸ್ ಮಾಡುವುದರಿಂದ ಮಧ್ಯಾಹ್ನ 3 ಗಂಟೆ ನಂತರ ಏನು ಫುಟ್ಪಾತ್ ಮೇಲೆ ಒಂದು ಅಭಿಮಾನಿಗಳಿಗೆ ಹೋಗುವುದಕ್ಕೆ ತೊಂದರೆ ಆಗ್ತಾ ಇದೆ ಅಂತ ಅನ್ನೋದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಹೆಚ್ಚಿನ ಒಂದು ಜಾಗವನ್ನು ಪಡೆದುಕೊಂಡು ಬ್ಯಾರಿಕೇಡ್ ಗಳನ್ನ ಕೂಡ ಅಳವಡಿಸಿದ್ದಾರೆ. ಯಾಕೆಂದ್ರೆ ಒಂದು ಒತ್ತಡ ಆಗಬಾರದು, ಯಾವುದೇ ಒಂದು ಘಟನೆ ಆಗಬಾರದು, ಒತ್ತಡ ಒಂದು ಅಭಿಮಾನಿಗಳಲ್ಲಿ ಗೊಂದಲ ಆಗಬಾರದು ಅನ್ನೋದಕ್ಕೆ ವಿಚಾರಕ್ಕೆ ಬ್ಯಾರಿಕೇಡ್ಗಳನ್ನ ಸುರಕ್ಷಿತ ಕ್ರಮಗಳನ್ನ ಅಳವಡಿಸಿಕೊಂಡಿದ್ದಾರೆ. ಈ ಎಲ್ಲಾ ಕ್ರಮಗಳನ್ನ RCB ಅಭಿಮಾನಿಗಳ ಒಂದು ಉದ್ದೇಶ, ಅಭಿಮಾನಿಗಳಿಗೆ ಯಾವುದೇ ತೊಂದರೆಯನ್ನ ಆಗಬಾರದು ಅನ್ನೋ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇಂದು RCB ವರ್ಸಸ್ SRH ಮ್ಯಾಚ್ ನಡೆಯಲಿದೆ. ಹೀಗಾಗಿ ಮೆಟ್ರೋ, ಬ್ಯಾರಿಕೇಡ್, ಹೀಗೆ ಎಲ್ಲಾ ಸುರಕ್ಷಿತ ಕ್ರಮಗಳನ್ನ ತೆಗೆದುಕೊಂಡಿದ್ದಾರೆ. ಕ್ಯಾಮರಾ ಪರ್ಸನ್ ರವಿ ಜೊತೆ ಸಂಗಮೇಶ್ ಮೈತ್ರಿ, ಗ್ಯಾರಂಟಿ ನ್ಯೂಸ್, ಬೆಂಗಳೂರು.